ಈಗ ನಾನು ಭಾಳ ಜನಕ್ಕೆ ಹೇಳ್ತಾ ಇರ್ತೀನಿ, ಏನೋ ತೂಕ ಕರೆಕ್ಟಾಗಿರಬೇಕು ಅಂತಂತ. ಆದರೆ ತೂಕ ಎಷ್ಟಿರಬೇಕು ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಭಾಳ ಸಿಂಪಲ್ ವೇ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ, ಗೊತ್ತಾಯ್ತಾ? ಇಟ್ ಈಸ್ ಒಂದು ರಫ್ ಎಸ್ಟಿಮೇಟ್ ನಿಮ್ಗಿದ್ರೆ ಬಹಳ ಸುಲಭ ಇರುತ್ತೆ. ಸೊ ಗಂಡು ಮಕ್ಕಳಲ್ಲಿ ಹೈಟು ಸೆಂಟಿಮೀಟರ್ಸಲ್ಲಿ ನೋಡ್ಕೋಬೇಕು ಅಂತಂತಂದರೆ, ಈಗ 5-7 ಅಡಿ ಇದ್ದೀರಾ ಅಂತ ಇಟ್ಕೊಳ್ಳೋಣ. 5.7 5 feet 7 inches ಅಂತಂತಂದರೆ 170 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ಲಿ ಬರ್ತೀರಾ. ಸೊ 170 ಸೆಂಟಿಮೀಟರ್ಸ್ ಇದೆ ಅಂತಂತಂದರೆ 170 - 100 ದಟ್ ಇಸ್ ಲೈಕ್ 70 kilos. ಆಯಿತಾ? 6 ಅಡಿ ಇದ್ದರೆ 180. ಸೊ 180 - 100 80. ಸೊ ರಫ್ಲಿ ಅರೌಂಡ್ ಆ kgs ಇರಬೇಕು. ಸೊ 170 - 100 is 70 kilos ಇರಬೇಕು. 180 ಸೆಂಟಿಮೀಟರ್ ಇದ್ದೀರಾ ಅಂತಂತಂದರೆ 80 kilos ಇರಬೇಕು ಅಂತ ಲೆಕ್ಕ. ಸಿಂಪಲ್, ಆಯಿತಾ? ಹೆಣ್ಣು ಮಕ್ಕಳಲ್ಲಿ ಅವ್ರಿಗೆ ಸ್ವಲ್ಪ ಏನಾಗ್ತದೆ, ಫ್ಯಾಟ್ ಜಾಸ್ತಿ, ಮಸಲ್ ಮಾಸ್ ಕಮ್ಮಿ ಇರೋದ್ರಿಂದ ಹೈಟ್ನಲ್ಲಿ 105 ಮೈನಸ್ ಮಾಡಬೇಕು. ಗಂಡು ಮಕ್ಕಳಲ್ಲಿ ಹೈಟ್ಗೆ 100 ಮೈನಸ್ ಮಾಡಬೇಕು. ಹೆಣ್ಣು ಮಕ್ಕಳಲ್ಲಿ ಹೈಟ್ಗೆ 105. 5 ಇದ್ದೀರಾ ಅಂತಂತಂದರೆ 165 ಸೆಂಟಿಮೀಟರ್ ಬರ್ತೀರಾ ಅಂದರೆ -105 ಈಕ್ವಲ್ಸ್ 60 kilos ಇರಬೇಕು. 5'4" ಇದ್ದೀರಾ ಅಥವಾ 5'3" ಇದ್ದೀರಾ ಅಂತಂತಂದರೆ ಅರೌಂಡ್ 55 kg ಬರ್ತೀರಿ. ಈ ಥರ 5'2" ಇದ್ದೀರಾ ಅಂತಂತಂದರೆ 50 kg ಬರ್ತೀರಿ. 5 ಅಡಿ ಇದ್ದೀರಾ ಅಂತಂತಂದರೆ 45 kg ಬರ್ತೀರಾ. ಯಾಕಂದರೆ 5 ಅಡಿ ಇದ್ರೆ 150 ಸೆಂಟಿಮೀಟ್ರು, -105 ಈಕ್ವಲ್ಸ್ 45. ಸೊ ಗಮನ ಹರಿಸಿ, ಎಷ್ಟೆಷ್ಟು ಜನ ಕರೆಕ್ಟ್ ತೂಕ ಇದ್ದೀರಿ? ಐ ಆಮ್ ಪ್ರಿಟಿ ಶ್ಯೂರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, 100 ಜನ ಕ್ಯಾಲ್ಕುಲೇಟ್ ಮಾಡಿದ್ರೆ 70% ಆಫ್ ದ ಪೀಪಲ್ ವಿಲ್ ಬಿ ಓವರ್ ವೇಟ್. ಸ್ವಲ್ಪ ಗಮನ ಹರಿಸಿ ತೂಕದ ಕಡೆ.